ಈ ಮುದ್ರೆಯ ಜೊತೆಯಲ್ಲಿ ಈ ಮಂತ್ರವನ್ನು ನಾವು ಮಾಡುವುದರಿಂದ 3 ಲೋಕಗಳನ್ನು ಪ್ರತಿನಿಧಿಸುವಂತಹ ಒಂದು ಶಕ್ತಿ ಇರುವಂಥದ್ದು. ಲಲಿತಾ ತ್ರಿಪುರ ಸುಂದರಿಯ ಮೂಲ ಮಂತ್ರವನ್ನು ನಾವು ಪಠನೆ ಮಾಡಿದಾಗ ಜಿಂಕೆ ಆಕಾರದಲ್ಲಿ ಈ ರೀತಿ ಬಂತು. ಆನಂತರ ಅದು ಮನಸ್ತಾಪಗಳು ಏನಾದರೂ ಇದ್ದರೆ ಅವುಗಳಿಗೆ ಕೂಡ ಒಂದು ಕಡಿವಾಣ ಹಾಕುತ್ತೆ. ಹೆಚ್ಚು ಹೆಚ್ಚು ನಿಮಗೆ ವರದಾನದ ರೂಪದಲ್ಲಿ ಹಣ ಬರುವುದಕ್ಕಾಗಿ ನಿಮಗೆ ಸಹಾಯ ಮಾಡುತ್ತೆ. ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದು ಒಂದು ವಿಶೇಷವಾಗಿರುವಂಥ ಒಂದು ಮುದ್ರೆ. ಈಗಾಗಲೇ ಈ ಮುದ್ರೆಯನ್ನು ಕೂಡ ಒಮ್ಮೆ ಹೇಳಿದ್ದೀನಿ. ಆದರೆ ಮುದ್ರೆ ಅದೇ ಆಗಿದ್ದರೂ ಕೂಡ ಅತ್ಯಂತ ಉತ್ತಮವಾದಂಥ ಈ ಮಂತ್ರ, ಈ ಮುದ್ರೆಯ ಜೊತೆಯಲ್ಲಿ ಈ ಮಂತ್ರವನ್ನು ನಾವು ಮಾಡುವುದರಿಂದ ನಮಗೆ ಏನೆಲ್ಲ ಸಮಸ್ಯೆಗಳಿದೆ ಅಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಹಂತವಾಗಿ ಕಡಿತ ಮಾಡುತ್ತಾ ಹೋಗುತ್ತೆ ಈ ಮಂತ್ರ ಜೊತೆಯಲ್ಲಿ ಈ ಮುದ್ರೆ. ಈ ಮುದ್ರೆಯನ್ನು ಅಭ್ಯಾಸದಿಂದ ಉತ್ತಮವಾದ ಲಾಭದಾಯಕ ನಿಮ್ಮದಾಗುತ್ತೆ. ಆ ಮುದ್ರೆಯ ಹೆಸರು ತ್ರಿಕಂಡು ಮುದ್ರಾ ಅಂತೇಳಿ. ತ್ರಿಕಂಡು ಎಂದರೆ 3 ಲೋಕಗಳನ್ನು ಪ್ರತಿನಿಧಿಸುವಂತಹ ಒಂದು ಶಕ್ತಿ ಇರುವಂಥದ್ದು ಅಂತ ಕರೀತಾರೆ. ತ್ರಿಕಂಡು ಅಂದರೆ 3. ಈ ತ್ರಿಕಂಡು ಮುದ್ರೆಯ ಜೊತೆಯಲ್ಲಿ ಲಲಿತಾ ತ್ರಿಪುರ ಸುಂದರಿಯ ಮೂಲ ಮಂತ್ರವನ್ನು ನಾವು ಪಠನೆ ಮಾಡಿದಾಗ ಉತ್ತಮದಲ್ಲಿ ಉತ್ತಮವಾದಂಥ ಲಾಭಗಳು ನಮ್ಮದಾಗುವಂಥದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನಗಳೇ ಬೇಡ. ಮೊದಲಿಗೆ ಈ ತ್ರಿಕಂಡು ಮುದ್ರೆಯನ್ನು ನೋಡೋಣ, ಆನಂತರ ಮಂತ್ರವನ್ನು ನೋಡೋಣ, ಆನಂತರ ಅದರ ಲಾಭಗಳನ್ನು ಕೂಡ ನೋಡೋಣ. ಎಷ್ಟು ಬಾರಿ ಜಪ ಮಾಡಬೇಕಂತ ಹೇಳ್ತೀನಿ, ಯಾವ ಸಮಯದಲ್ಲಿ ಮಾಡಬೇಕಂತ ಹೇಳ್ತೀನಿ. ಈಗ ಮೊದಲಿಗೆ ತ್ರಿಕಂಡು ಮುದ್ರೆಯನ್ನು ಮಾಡೋಣ ಬನ್ನಿ. ಮೊದಲಿಗೆ 2 ಕೈಗಳನ್ನು ಅಪಾನ ಮುದ್ರೆಗೆ ತರುವಂಥದ್ದು. ಜಿಂಕೆ ಆಕಾರದಲ್ಲಿ ಈ ರೀತಿ ಬಂತು. ಆನಂತರ ಈ ಅಪಾನ ಮುದ್ರೆಗೆ ಕೆಳಭಾಗದಲ್ಲಿ ಈ ರೀತಿ ಟಚ್ ಮಾಡಬೇಕು. ಟಚ್ ಆದ ನಂತರ ಈ ಪೊಸಿಷನಲ್ಲಿ ಈ ರೀತಿ ಟಚ್ ಮಾಡಬೇಕು. 1 2 3 ಈ ರೀತಿ. ಇದಕ್ಕೆ ತ್ರಿಕಂಡು ಮುದ್ರಾ ಅಂತ ಕರೆಯುವಂಥದ್ದು ವಾಡಿಕೆ ಇದೆ. ಈ ಮುದ್ರೆಯನ್ನು ಸಹಜವಾಗಿ ಅಭ್ಯಾಸ ಮಾಡುವುದಾದರೆ ಈ ಎದೆಯ ಮುಂಭಾಗದಲ್ಲಿ ಈ ರೀತಿ ಹಿಡಿದು ಮಾಡುವಂಥದ್ದು. ಇಲ್ಲದೇ ಇದ್ದರೆ ಈ ಪೊಸಿಷನಲ್ಲಿ 2 ಕಣ್ಣನ್ನು ಈ ಮಧ್ಯಭಾಗದಲ್ಲಿ ಈ ರೀತಿ ಇಟ್ಟು ಕೂಡ ನೀವು ಮಾಡಬಹುದು. ಇನ್ನೂ ಭುಜಗಳ ಸಾಮರ್ಥ್ಯ ಜಾಸ್ತಿ ಇದೆ ಅಂದರೆ ತಲೆಯ ಮೇಲೆ ಇಟ್ಟು ಸಹ ನೀವು ಅಭ್ಯಾಸ ಮಾಡಬಹುದು. ನಿಮ್ಮ ಅನುಕೂಲಕ್ಕೆ ಬಿಟ್ಟಂಥ ಈ ವಿಚಾರ. ಈ ಮುದ್ರೆಯನ್ನು ಕಲಿತಾಯಿತು. ಈಗ ಆ ಲಲಿತಾ ತ್ರಿಪುರ ಸುಂದರಿಯ ಮೂಲ ಮಂತ್ರವನ್ನು ಹೀಗೆ ಹೇಳ್ತೀನಿ, ಅದನ್ನು ನಿಧಾನಕ್ಕೆ ಕೇಳ್ಕೊಳ್ಳಿ. ಹಾಗೆ ಟೆಕ್ಸ್ಟ್ ಕೂಡ ವಿಡಿಯೋದಲ್ಲಿ ಬರ್ತಾ ಇರುತ್ತೆ, ಅದನ್ನು ನೋಡಿಕೊಂಡು ನಿಧಾನಕ್ಕೆ ಬರ್ಕೊಳ್ಳಿ ಒಂದು ಬುಕ್ಕಲ್ಲಿ. ಅದನ್ನು ದಿನ ಸಾಧನೆ ಮಾಡ್ತಾ ಹೋಗಿ. ಈಗ ಆ ಮಂತ್ರ ಈ ರೀತಿ ಇದೆ. ಓಂ ಹೈಂ ರೀಂ ಶ್ರೀಂ ಮಹಾ ತ್ರಿಪುರ ಸುಂದರಿ ನಮಃ ಅಂಥೇಳಿ ಈ ರೀತಿ ಹೇಳುವಂಥದ್ದು. ಸ್ಪೀಡಾಗಿ ಹೇಳುವುದಾದರೆ ಓಂ ಹೈಂ ರೀಂ ಶ್ರೀಂ ಮಹಾ ತ್ರಿಪುರ ಸುಂದರಿ ನಮಃ ಅಂತೇಳಿ ಈ ರೀತಿ ಇದನ್ನು ಜಪ ಮಾಡುವಂಥ ಸಂಖ್ಯೆಗಳು ಅಂದರೆ ಈಗ 2 ಕೈಯಲ್ಲಿ ನಾವು ಮುದ್ರೆ ಹಿಡಿದಿರ್ತೀವಿ, ಅದರಿಂದ ಒಂದು ಸ್ವಲ್ಪ ಮಣಿಯಿಂದ ಎಣಿಸುವಂಥದ್ದು ಕಷ್ಟ ಆಗುತ್ತೆ.
ಅದಕ್ಕಾಗಿ ನೀವು 10 ನಿಮಿಷಗಳ ಕಾಲ ಒಂದು ಮೊಬೈಲಲ್ಲಿ ಅಥವಾ ಅಲಾರಮ್ ಸೆಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಕ್ಲಾಕ್ ಇದೆ ಆ ಪ್ರಕಾರವಾಗಿ ಅಲಾರಮ್ ಸೆಟ್ ಮಾಡ್ಕೊಳ್ಳಿ. ಅಲಾರಮ್ ಹೊಡೆದ ನಂತರ ನೀವು ಸ್ಟಾಪ್ ಮಾಡುವಂಥದ್ದು ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಹಾಗೆ ಕಣ್ಣುಗಳ ಮುಚ್ಚಿ ಸ್ವಲ್ಪ ಏನು ಬದಲಾವಣೆ ಆಗಿದೆ ಅಂತೇಳಿ ಹಾಗೆ ನೋಡುವಂಥದ್ದು ಮಾಡ್ಕೊಳ್ಳಿ. ಇದನ್ನು ಮೊದಲಿಗೆ ಜೋರಾಗಿ ಹೇಳುವಂಥದ್ದು ಮಾಡಿ, ಆನಂತರ ದಿನಗಳಲ್ಲಿ ನಿಮ್ಮಷ್ಟಕ್ಕೆ ನಿಮಗೆ ಕೇಳುವಂಥ ರೀತಿಯಲ್ಲಿ ಹೇಳಿ, ಆನಂತರ ದಿನಗಳಲ್ಲಿ ಮನಸ್ಸಿನಲ್ಲಿ ಹೇಳುವಂಥ ರೂಢಿ ಮಾಡಿಕೊಳ್ಳಿ. ನಿಮಗೆ ಉತ್ತಮವಾದಂಥ ಲಾಭ ಸಿಗುತ್ತೆ. ಈ ಮಂತ್ರವನ್ನು ಸಾಧನೆ ಮಾಡುವುದಾದರೆ ಬೆಳಗಿನ ಜಾವ ಮಾತ್ರ ಉತ್ತಮವಾದಂಥ ಲಾಭದಾಯಕ ನಿಮಗೆ ಸಿಗುತ್ತೆ. ಸಂಧ್ಯಾ ಕಾಲದಲ್ಲಿ ಅಷ್ಟೊಂದು ಲಾಭದಾಯಕ ಇಲ್ಲ. ಯಾವ ದಿಕ್ಕಿಗೆ ಕುಳಿತು ಮಾಡಬೇಕು ಅಂತಂದರೆ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ಮಾಡುವಂಥದ್ದು ಅಭ್ಯಾಸ ಮಾಡಿಕೊಳ್ಳಿ. ಈಗ ಮುದ್ರೆಯನ್ನು ಕಲಿತಾಯಿತು, ಮಂತ್ರವನ್ನು ಕೂಡ ಕಲಿತಾಯಿತು, ಎಷ್ಟು ಸಾರಿ ಜಪ ಮಾಡಬೇಕಂತ ಸಮಯ ಕೂಡ ಹೇಳಿದ್ದಾಯಿತು. ಈಗ ಲಾಭಗಳು. ಕೆಲವೊಬ್ಬರಿಗೆ ಇದ್ದಕ್ಕಿದ್ದಂಗೆ ಕೋಪ ಬರುತ್ತೆ, ಕೋಪ ಶಮನ ಆಗುತ್ತೆ, ಪ್ರೀತಿ ಹೆಚ್ಚಾಗುತ್ತೆ, ನಿಮ್ಮಲ್ಲಿ ದೈವೀ ಶಕ್ತಿ ಉತ್ತಮವಾದ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ, ಆಧ್ಯಾತ್ಮಿಕದಲ್ಲಿ ಆಧ್ಯಾತ್ಮ ವಿಚಾರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಲವು ನಿಮಗೆ ಕೊಡುತ್ತೆ, ಯಶಸ್ಸಿಗೆ ಒಂದು ಉತ್ತಮವಾದಂಥ ಮಾರ್ಗ ಸೂಚಿಯಾಗಿ ನಿಮಗೆ ದಾರಿ ತೋರಿಸ್ತಾ ಬರುತ್ತೆ ದಿನೇ ದಿನೇ. ಹಣಕಾಸಿನ ಕೊರತೆಗಳನ್ನು ನೀಗಿಸುವಂಥ ಈ ಸಾಮರ್ಥ್ಯ ಹೆಚ್ಚು ನಿಮಗೆ ವರದಾನದ ರೂಪದಲ್ಲಿ ಹಣ ಬರುವುದಕ್ಕಾಗಿ ನಿಮಗೆ ಸಹಾಯ ಮಾಡುತ್ತೆ. ಹಾಗೆ ಆರೋಗ್ಯದ ಸಮಸ್ಯೆಗಳು ಏನಾದರೂ ಇದ್ದರೆ ಅವು ಕೂಡ ದೂರ ಆಗ್ತಾ ಬರ್ತವೆ. ಮನೆಯಲ್ಲಿ ಯಾವಾಗಲೂ ಕೂಡ ಕಿರಿಕಿರಿ ಜಗಳ ಆಡುವಂಥದ್ದು ಮನಸ್ತಾಪಗಳು ಏನಾದರೂ ಇದ್ದರೆ ಅವುಗಳಿಗೆ ಕೂಡ ಒಂದು ಕಡಿವಾಣ ಹಾಕುತ್ತೆ. ನೀವು ಮಾಡುವಂಥ ಕೆಲಸದಲ್ಲಿ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಏಕಾಗ್ರತೆ ಜಾಸ್ತಿ ಆದಾಗ ನಿಮ್ಮಲ್ಲಿ ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ ಎನ್ನುವಂಥದ್ದು ಹೆಚ್ಚು ಬರುತ್ತೆ. ಇನ್ನು ಅನೇಕ ರೀತಿಯಾಗಿ ಹೀಗೆ ಹೇಳ್ತಾ ಹೋದರೆ ಉತ್ತಮವಾದಂಥದ್ದು ಲಾಭ ನಿಮ್ಮದಾಗುತ್ತೆ. ಆದರೆ ಇವತ್ತು ಮಾಡಿದ ತಕ್ಷಣವೇ ನಾಳೆ ಫಲ ಕೇಳುವಂಥದ್ದು ಮಾಡಬೇಡಿ ಎಂದೂ ಕೂಡ ಅದು ಸಾಧ್ಯವಿಲ್ಲದ ಮಾತು. ಇದನ್ನು ಜಪ ಮಾಡಬೇಕಾದರೆ ಸ್ನಾನಾದಿಗಳನ್ನು ಮುಗಿಸಿ ಪೂಜೆ ಮಾಡುವ ಸಂದರ್ಭದಲ್ಲಿ ಈ ಮಂತ್ರವನ್ನು ಜಪ ಮಾಡುವಂಥ ಅಭ್ಯಾಸದಲ್ಲಿ ತೊಡಗಿ. ಈ ಮುದ್ರೆಯನ್ನು ಕೂಡ ಎಲ್ಲಿ ಬೇಕಾದರಲ್ಲಿ ಮಾಡುವ ಹಾಗಿಲ್ಲ. ಈ ಜಪ ಮಾಡುವ ಸಂದರ್ಭದಲ್ಲಿ ಮಾತ್ರ ಮಾಡಿ, ಇಲ್ಲದಿದ್ದರೆ ಪ್ರಾಣಾಯಾಮ ಮಾಡುವ ಸಂದರ್ಭದಲ್ಲಿ ಮಾಡಿ, ಧ್ಯಾನ ಮಾಡುವ ಸಂದರ್ಭದಲ್ಲಿ ಮಾಡಿ, ಮತ್ತಷ್ಟು ಮಗದಷ್ಟು ನಿಮಗೆ ಲಾಭ ಜಾಸ್ತಿ ಆಗ್ತಾ ಬರುತ್ತೆ. ಇಷ್ಟು ಈ ಇಂದಿನ ಸಂಚಿಕೆಯ ಲಾಭ ನಷ್ಟಗಳನ್ನು ತಿಳ್ಕೊಂಡ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣವೇ ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಬೇಗ ಮಲಗಿ ಬೇಗ ಏಳಿ ಎನ್ನುವಂಥ ಸೂತ್ರವನ್ನು ಅನುಸರಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.